ಶರಭ ಮತ್ತು ನರಸಿಂಹರ ಯುದ್ಧ. ಆ ಒಂದು ತಪ್ಪು ಹೆಜ್ಜೆಯಿಂದ ಇವರಿಬ್ಬರ ಯುದ್ಧ ಶುರುವಾಯ್ತಾ? ನೋಡೋಣ ಬನ್ನಿ. ಹಿರಣ್ಯಕಶಿಪುವಿನ ಸಂಹಾರದ ನಂತರ ನರಸಿಂಹರ ಕೋಪ ಮಾತ್ರ ಕಮ್ಮಿ ಆಗಲೇ ಇಲ್ಲ. ಅವರ ದೇಹಕ್ಕೆ ಅಂಟಿದ ರಕ್ತವೇ ಬೆಂಕಿಗೆ ಎಣ್ಣೆ ಸುರಿದಂತೆ ಆ ಉಗ್ರತೆ ಇನ್ನ ಹೆಚ್ಚುತ್ತಲೇ ಹೋಯಿತು. ಲಕ್ಷ್ಮೀ ದೇವಿಯು ಮತ್ತು ದೇವತೆಗಳು ಅವರ ಕೋಪವನ್ನು ಶಮನಗೊಳಿಸಲು ಪ್ರಯತ್ನಿಸಿದಾಗ ಉರಿಯುತ್ತಿದ್ದ ಜ್ವಾಲಾಮುಖಿಯಂತೆ ನರಸಿಂಹನ ಕೋಪದ ಮುಂದೆ ಅವರ ಕೋಮಲ ಪ್ರೀತಿಯು ಪರಿಣಾಮ ಕೊಡಲಿ. ಇದನ್ನೆಲ್ಲ ಕಂಡ ದೇವತೆಗಳು ಮಹಾಕಾಲ ಶಿವರನ್ನು ಮೊರೆ ಇಟ್ಟರು. ಶಿವನು ಅರಿತುಕೊಂಡು ಇದು ಕೇವಲ ವಿಷ್ಣು ಅವತಾರದ ವಿಷಯವಲ್ಲ, ಇದು ಸೃಷ್ಟಿಯ ಸಮತೋಲನದ ಪ್ರಶ್ನೆ. ಆಗ ಶಿವನು ಒಂದು ದಿವ್ಯ ಭಯ ಹುಟ್ಟಿಸುವ ರೂಪವನ್ನು ತಾಳಿದರು. 8 ಕಾಲುಗಳು, ಸಿಂಹಕ್ಕಿಂತಲೂ ಬಲವಂತ ಶರೀರ, ಆಕಾಶವನ್ನೇ ಮುಚ್ಚಿಬಿಡುವ ದೊಡ್ಡ ರೆಕ್ಕೆಗಳು, ಸಿಡಿಲಿನಂತೆ ಗರ್ಜಿಸುವ ಆ ಒಂದು ಶರಭ ಮಹಾರೂಪ. ಶಿವನ ಆ ರೂಪವು ನರಸಿಂಹನ ಮುಂದೆ ನಿಂತ ಕ್ಷಣ ಅಗ್ನಿಯೇ ಡಿಕ್ಕಿಯಾದಂತೆ ಮಹಾಯುದ್ಧ ಶುರುವಾಯಿತು. ಭೂಮಿಯ ನಿಶ್ಚಲನೆಯಿಂದ ಆಕಾಶವೇ 2 ಭಾಗವಾದಷ್ಟು ಭಯಾನಕ ಶಬ್ದ ಹುಟ್ಟಿ. ಕೆಲವು ದಕ್ಷಿಣ ಭಾರತೀಯ ಪರಂಪರೆ ಹೇಳುವಂತೆ ನರಸಿಂಹನು ಇನ್ನೂ ಭೀಕರ ರೂಪ ತಾಳಿದರು. 2 ಮಹಾಪಕ್ಷಿ ತಲೆಗಳುಳ್ಳ 12ರಿಂದ 16 ಭುಜಗಳುಳ್ಳ ಗಂಡ ಬೇರುಂಡ ರೂಪವನ್ನು ತಾಳಿದರು. ಸೃಷ್ಟಿಯ ನಾಡಿಯೇ ಕಳಚಿ ಹೋಗಿದಂತೆ ಈ 2 ಅನಂತ ಶಕ್ತಿಗಳು ಮುಖಾಮುಖಿಯಾಗಿ ಘೋರ ಯುದ್ಧ ಶುರುವಾಯಿತು. ಸೃಷ್ಟಿಯನ್ನು ಕಾಪಾಡಲು ಅದೇ ಹೊತ್ತಿಗೆ ಮಾತಾ ಕಾಳಿ ಪ್ರತ್ಯಕ್ಷಳಾದಳು. ಕಣ್ಣಲ್ಲಿ ಪ್ರಳಯದ ಜ್ವಾಲೆ, ಗಲದಲ್ಲಿ ಮುಂಡಮಾಲೆ, ಕೈಯಲ್ಲಿ ರಕ್ತ ಸಿಕ್ತ ಖಡ್ಗ ಹಿಡಿದು ಅವಳು ನರಸಿಂಹನ ಕೋಪಕ್ಕೆ ಸ್ಪರ್ಶಿಸಿ ಹೀಗೆ ಹೇಳಿದಳು, ಇನ್ನು ಸಾಕು, ಈ ಉಗ್ರತೆ ನನ್ನಲ್ಲೇ ಕರಗಿ ಹೋಗಲಿ. ಆಗ ಕ್ಷಣಾರ್ಧದಲ್ಲಿ ಕಾಳಿ ಮಹಾಶಕ್ತಿಯ ನರಸಿಂಹನ ಜ್ವಾಲೆಯನ್ನು ಹೀರಿಕೊಂಡಿತು ಮತ್ತು ಬ್ರಹ್ಮಾಂಡ ಮತ್ತೆ ಶಾಂತವಾಯಿತು.